ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಡೇಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆ ಯಶಸ್ವಿ. ಟ್ರಸ್ಟ್ವೆಲ್ ಆಸ್ಪತ್ರೆಯು ಪ್ರಮುಖ ಬಹು ವಿಶೇಷತೆಯ ಆರೋಗ್ಯ ಸಂಸ್ಥೆಯಾಗಿದ್ದು, ತನ್ನ ವೈದ್ಯಕೀಯ ಶ್ರೇಷ್ಠತೆ, ಆಧುನಿಕ ತಂತ್ರಜ್ಞಾನ ಮತ್ತು ಮಾನವೀಯ ಆರೈಕೆಗೆ ಹೆಸರುವಾಸಿಯಾಗಿದೆ. ನ್ಯೂರೋಸರ್ಜರಿ, ಇಎನ್ಟಿ ಹಾಗೂ ಇತರೆ ಬಹು ವಿಶೇಷತೆಯ ಸೇವೆಗಳ ಮೇಲೆ ವಿಶೇಷ ಗಮನ ಹರಿಸಿರುವ ಈ ಆಸ್ಪತ್ರೆಯಲ್ಲಿ ರಕ್ತ ಕ್ಯಾನ್ಸರ್ ಮತ್ತು ರಕ್ತ ಸಂಬಂಧಿತ ಅಸ್ವಸ್ಥತೆಗಳ ಚಿಕಿತ್ಸೆಗೆ ಉನ್ನತ ಮಟ್ಟದ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸೌಲಭ್ಯಗಳು ಲಭ್ಯವಿವೆ. ಒಂದು ಹೊಸ ವೈದ್ಯಕೀಯ ಸಾಧನೆಯಲ್ಲಿ ಜೆಸ್ಸಿ ರಸ್ತೆಯ ಟ್ರಸ್ಟ್ವೆಲ್ ಆಸ್ಪತ್ರೆ 44 ವರ್ಷ ವಯಸ್ಸಿನ ರೋಗಿಯ ಮೇಲೆ ಸಂಕೀರ್ಣವಾದ ಡೇಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಿಎನ್ಟಿಯನ್ನು ಯಶಸ್ವಿಯಾಗಿ ನಡೆಸಿದೆ. ಇದು ಭಾರತದಲ್ಲಿ ಹೆಚ್ಚು ಸುಲಭವಾಗಿ ಲಭ್ಯವಾಗುವ ಹಾಗೂ ವೆಚ್ಚದ ದೃಷ್ಟಿಯಿಂದ ಕೈಗೆಟುಕುವ ಕ್ಯಾನ್ಸರ್ ಚಿಕಿತ್ಸೆಗೆ ಹೊಸ ಮಾನದಂಡವನ್ನು ಸ್ಥಾಪಿಸಿದೆ. ಬಹು ಮೈಲೋಮಾ ರೋಗದಿಂದ ಬಳಲುತ್ತಿದ್ದ ರೈತ ವೃತ್ತಿಯ ರೋಗಿಗೆ ಆಟೋಲೋಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ನಡೆಸಲಾಯಿತು. ಈ ಪ್ರಗತಿಪರ ವಿಧಾನದಲ್ಲಿ ರೋಗಿಯದೇ ಆರೋಗ್ಯಕರ ಸ್ಟೆಮ್ ಸೆಲ್ಗಳನ್ನು ಸಂಗ್ರಹಿಸಿ, ಸಂರಕ್ಷಿಸಿ, ಹೆಚ್ಚಿನ ಪ್ರಮಾಣದ ಕೀಮೋಥೆರಪಿಯ ನಂತರ ಮರುಸೇರಿಸಲಾಗುತ್ತದೆ. ಸಾಮಾನ್ಯವಾಗಿ ವಾರಗಳ ಕಾಲ ಆಸ್ಪತ್ರೆ ವಾಸ ಅಗತ್ಯವಿರುವ ಈ ಜೀವರಕ್ಷಕ ಚಿಕಿತ್ಸೆಯನ್ನು ಡೇಕೇರ್ ಆಧಾರದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು. ಪರಿಣಾಮವಾಗಿ ರೋಗಿಗೆ ಅದೇ ದಿನ ಮನೆಗೆ ಹಿಂತಿರುಗುವ ಅವಕಾಶ ದೊರಕಿತು. ಯೋಗೇಶ್ ಎಂಬ ರೋಗಿಯು 2 ಮಕ್ಕಳ ತಂದೆಯಾಗಿದ್ದು, ಅವರ ಕುಟುಂಬದ ಏಕೈಕ ಆಧಾರಸ್ತಂಭ. ರಕ್ತ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರು ಆರ್ಥಿಕ ಹೊರೆಯಾಗದ ದೀರ್ಘಕಾಲೀನ ಬದುಕುಳಿಯುವಿಕೆಯ ಅವಕಾಶ ನೀಡುವ ಚಿಕಿತ್ಸೆಗಾಗಿ ಹುಡುಕಿದರು. ಟ್ರಸ್ಟ್ವೆಲ್ನಲ್ಲಿರುವ ಡೇಕೇರ್ ಬಿಎನ್ಟಿ ಸೇವೆ ಅತಿಯಾದ ವೆಚ್ಚವಿಲ್ಲದೆ ವಿಶ್ವಮಟ್ಟದ, ತಾಂತ್ರಿಕವಾಗಿ ಉನ್ನತ ಚಿಕಿತ್ಸೆಯನ್ನು ಒದಗಿಸುವ ಮೂಲಕ ಅವರ ಅಗತ್ಯವನ್ನು ಸಂಪೂರ್ಣವಾಗಿ ಪೂರೈಸಿತು. ಈ ಚಿಕಿತ್ಸೆಯ ನೇತೃತ್ವ ವಹಿಸಿದ್ದ ಟ್ರಸ್ಟ್ವೆಲ್ ಆಸ್ಪತ್ರೆಯ ಹೆಮಟಾಲಜಿ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ನಿರ್ದೇಶಕ ಡಾ. ಸಚಿನ್ ಜಾಧವ್ ಈ ವಿಧಾನವು ತರುತ್ತಿರುವ ಮಹತ್ವದ ಬದಲಾವಣೆಯನ್ನು ವಿವರಿಸಿದರು. ಭಾರತದಲ್ಲಿ ಸುಧಾರಿತ ಕ್ಯಾನ್ಸರ್ ಆರೈಕೆಯು ವೆಚ್ಚ ಮತ್ತು ಮೂಲಸೌಕರ್ಯ ಅಡೆತಡೆಗಳಿಂದಾಗಿ ಅನೇಕರಿಗೆ ತಲುಪಲು ಸಾಧ್ಯವಾಗುತ್ತಿಲ್ಲ. ಈ ಡೇಕೇರ್ ಮಾದರಿಯು ಒಂದು ಮಾದರಿ ಬದಲಾವಣೆಯಾಗಿದೆ. ನಾವು ಆಸ್ಪತ್ರೆಯ ವಾಸ್ತವ್ಯವನ್ನು ವಾರಗಳಿಂದ 1 ದಿನಕ್ಕೆ ಇಳಿಸಿದ್ದಲ್ಲದೆ, ಚಿಕಿತ್ಸೆಯ ವೆಚ್ಚವನ್ನು ಸುಮಾರು 40% ಕಡಿಮೆ ಮಾಡಿದ್ದೇವೆ. ಸಂಪೂರ್ಣ ಟ್ರಾನ್ಸ್ಪ್ಲಾಂಟ್ ಅನ್ನು 5 ಲಕ್ಷ ರುಗಳ ಒಳಗೆ ಪೂರ್ಣಗೊಳಿಸಿದ್ದೇವೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಈ ಕಾರ್ಯವಿಧಾನದ ಯಶಸ್ಸು ಸುವ್ಯವಸ್ಥಿತ ಪ್ರೋಟೋಕಾಲ್, ಕೌಶಲ್ಯಪೂರ್ಣ ಬಹುಶಿಸ್ತೀಯ ತಜ್ಞರ ತಂಡದ ಕೆಲಸ ಮತ್ತು ಅತ್ಯಾಧುನಿಕ ಮೂಲಸೌಕರ್ಯವನ್ನು ಆಧರಿಸಿದೆ. ಉತ್ತಮ ಗುಣಮಟ್ಟದ ಕ್ಯಾನ್ಸರ್ ಆರೈಕೆ ಸುಲಭವಾಗಿ ಲಭ್ಯವಾಗುವ ಮತ್ತು ಕೈಗೆಟುಕುವ ದರದಲ್ಲಿ ಒದಗಿಸಬಹುದು ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ ಎಂದು ಹೇಳಿದರು. ಇದು ಫಸ್ಟ್ ಟೈಮ್ ನಾವು ಬೆಂಗಳೂರಿನಲ್ಲಿ ಇರುವ ಜೆಸಿ ರೋಡಿನಲ್ಲಿ ಇರುವ ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಮೊದಲನೇ ಟೈಮ್ ನಾವು ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಟ್ರೀಟ್ಮೆಂಟನ್ನು ಮಾಡಿದ್ದೀವಿ. ಡಾಕ್ಟರ್ ಸಚಿನ್ ಅವರ ತಂಡದವರು ಅವರ ಗೈಡೆನ್ಸಲ್ಲಿ ಮಾಡಿರೋ ಅಂಥ ಟ್ರೀಟ್ಮೆಂಟ್ ಇದು. ನಾರ್ಮಲಿ ಏನಾಗುತ್ತೆ, ಇದು ಬ್ಲಡ್ ಕ್ಯಾನ್ಸರ್ ಅಥವಾ ಅಂತ ಹೇಳಿದ ತಕ್ಷಣ ಎಷ್ಟೋ ಜನಗಳಿಗೆ ತುಂಬ ಭಯ ಉಂಟಾಗುತ್ತೆ. ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಭಯ ಇರೋದು ಫಸ್ಟ್ ನಾವು ಉಳಿತೀವಾ ಇಲ್ವಾ ಅಂತ, ಎರಡನೇದು ಇದಕ್ಕೆ ಖರ್ಚು ಎಷ್ಟಾಗುತ್ತೆ, ನಮ್ಮಲ್ಲಿ ಆಗತ್ತಾ ಇಲ್ವಾ ಅಂತ ಎರಡನೇದು, ಮೂರನೇದು ಅವರು ಏನಿಲ್ಲ ಅಂದರೆ ಕನಿಷ್ಠ 1.25 ತಿಂಗಳುಗಳು ಅವರು ಒಂದೇ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟನ್ನು ಒಂದು ಕೊಠಡಿಯಲ್ಲಿ ಅವರು ಆಲ್ಮೋಸ್ಟ್ ಬಂದಾಗಿ ಇರಬೇಕಾಗತ್ತೆ. ಯಾಕೆಂದರೆ ಇನ್ಫೆಕ್ಷನ್ ಆಗಬಾರ್ದು, ಬೇರೆ ಯಾರನ್ನು ಮೀಟ್ ಮಾಡಬಾರ್ದು, ಊಟ ತಿಂಡಿ ಎಲ್ಲ ಅದೇನು ಹಾಸ್ಪಿಟ್ಲಲ್ಲಿ ಪ್ರೊವೈಡ್ ಮಾಡ್ತಾರೋ ಅದರಲ್ಲಿ ಮಾತ್ರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬರುತ್ತೆ. ಆ್ಯಂಡ್ ಆಲ್ಸೋ ಅದು ಆಲ್ಮೋಸ್ಟು ಎಲ್ಲ ಕಡೆ ಥ್ರೂಔಟ್ ದ ಕಂಟ್ರಿ ಏನಿಲ್ಲ ಅಂದರೂ ಕನಿಷ್ಠವಾಗಿ 15 ಲಕ್ಷದಷ್ಟು ಟ್ರೀಟ್ಮೆಂಟ್ ಆಗುತ್ತೆ. ಅದು ಏನು ಎಲ್ಲ ಚೆನ್ನಾಗಾದಾಗ, ಕಾಂಪ್ಲಿಕೇಶನ್ಸ್ ಅದು ಇದು ಆದಾಗ ಇನ್ನೂ ಹೆಚ್ಚು ಕಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಥದ್ರಲ್ಲಿ ಮೊದಲನೇ ಟೈಮ್ ನಮ್ಮ ಆಸ್ಪತ್ರೆಯಲ್ಲಿ ಡೇ ಕೇರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡಿದ್ದಾರೆ. ಏನಂದರೆ ಪೇಷಂಟು ಅವ್ರ ಮನೆಯಲ್ಲೇ ಅವ್ರ ಕುಟುಂಬದವ್ರ ಜೊತೆ ಅವ್ರ ಬೆಡ್ರೂಮಲ್ಲೇ ಮಲ್ಕೊಂಡು ಅವ್ರ ಮನೆಯಲ್ಲಿ ಮಾಡಿರೋ ಊಟನೇ ಸೇವಿಸ್ಕೊಂಡು ಇಂಥ ಟ್ರೀಟ್ಮೆಂಟ್ ಒಂದು ತೊಗೊಂಡಿದ್ದಾರೆ. ಇದು ನಿಜವಾಗ್ಲೂ ಅದ್ಭುತವಾದ ಒಂದು ಸಂಗತಿ. ಇದನ್ನು ನಾವು ನಿಮ್ಮ ಎಲ್ಲರ ಮುಂದೆನೂ ಹೇಳಬೇಕು ಅಂತ ಹೇಳಿದ್ದೀವಿ. ನಮ್ಮ ಪೇಷಂಟ್ ಅವರು ಪಾಪ KR ಪೇಟೆ ರಾಮನಗರ ಮೈಸೂರು ತಾಲೂಕಿನವರು, ಅವರು ರೈತರು, ಅವರ ಹತ್ರ ತುಂಬ ಹಣವಿರಲಿಲ್ಲ. ಹಾಗಾಗಿ ಇದು ಹೊಸ ಟ್ರೀಟ್ಮೆಂಟ್ ಒಂದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ. ಸೊ ಇದು ಕೇವಲ 5 ಲಕ್ಷ ರೂಪಾಯಿಗಳಲ್ಲಿ ಒಳಗೇನೆ ಮಾಡೋಕ್ಕೆ ಆಗಿದೆ. ಇದು ಐ ಥಿಂಕ್ ಒಂದು ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು. ಯಾಕೆಂದರೆ
ನೀವು ಅಮೇರಿಕಾ ಇರಲಿ, ಯುರೋಪ್ ಇರಲಿ, ಆಸ್ಟ್ರೇಲಿಯಾ ಇರಲಿ, ಎಲ್ಲಾದರೂ ಇರಲಿ, ಅದು ಏನು ಟ್ರೀಟ್ಮೆಂಟ್, ಅದು ಏನು ಅಡ್ವಾನ್ಸ್ ಟೆಕ್ನಾಲಜಿ ಟ್ರೀಟ್ಮೆಂಟ್ ಆ್ಯಂಡ್ ಪೇಷಂಟ್ ಔಟ್ಕಮ್ 12-13 ದಿನದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿ ಮನೆಗೆ ಕಳಿಸೋದು ತುಂಬಾ ಅದ್ಭುತವಾದ ಒಂದು ವಿಷಯ. ಅಂಥದ್ದನ್ನು ನಾವು ಅಲ್ಲಿ ಎಲ್ಲ ಒಂದು ಆಲ್ಮೋಸ್ಟ್ $1 ಮಿಲಿಯನ್ ಆಗುವಷ್ಟು ಕಾಸ್ಟ್ ಇರೋವಂಥ ಟ್ರೀಟ್ಮೆಂಟನ್ನು ನಾವು ಕೇವಲ ಒಂದು $5,000 ಅಂದರೆ 5 ಲಕ್ಷದಲ್ಲಿ ಮಾಡಿ ಇದನ್ನು ನಮ್ಮ ಎಲ್ಲ ಕಂಟ್ರಿಯಲ್ಲಿರೋ ಪೇಷಂಟ್ಸು, ಎಲ್ಲ ಕಡೆ ನಮ್ಮ ಜೊತೆ ಇರೋ ಎಲ್ಲ ಪೇಷಂಟ್ಸ್ಗಳಿಗೆ ಇದನ್ನು ನಾವು JC ರೋಡ್ ಟ್ರಸ್ಟ್ವೆಲ್ ಅಂತ ಆಸ್ಪತ್ರೆಯಲ್ಲಿ ಮಾಡಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಪಡ್ತೀವಿ. ಮತ್ತು ಡಾಕ್ಟರ್ ಸಚಿನ್ ಆ್ಯಂಡ್ ಟೀಮ್ ಅವರು ಇದೊಂದು ಅದ್ಭುತವಾದ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ಎಲ್ಲ ಪೇಷಂಟ್ಸ್ಗೆ ಆಗತ್ತೆ ಅಂತ ಹೇಳಲಿಕ್ಕಾಗಲ್ಲ, ಬಟ್ ಆದರೆ ಕೂಡ ಇಟ್ ಈಸ್ ಅ ಮೇಜರ್ ಸ್ಟೆಪ್ ಇನ್ ದ ರೈಟ್ ಡೈರೆಕ್ಷನ್. ಥ್ಯಾಂಕ್ ಯು. ನಾನು ಡಾಕ್ಟರ್ HP ಮಧುಸೂದನ್, ನಾನೊಬ್ಬ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಸರ್ಜನ್ ಹಾಗೂ ಟ್ರಸ್ಟ್ವೆಲ್ ಹಾಸ್ಪಿಟ್ಲಿಯ ಚೇರ್ಮನ್ನು, ಮ್ಯಾನೇಜಿಂಗ್ ಡೈರೆಕ್ಟರ್. ಅಲ್ಲ, ಇವಾಗ ಏನಂದರೆ ಕ್ಯಾನ್ಸರು ಇವಾಗ ನಮ್ಮದು ಬೇರೆ ಕಮ್ಯುನಿಕಬಲ್ ಡಿಸೀಸಸ್ ಎಲ್ಲ ಕಮ್ಮಿ ಆಗಿದೆ. ಇವಾಗ ಕಾಲರಾ, TB, ಮಲೇರಿಯಾ ಅಂಥದ್ದೆಲ್ಲ ಕಮ್ಮಿ ಆಗ್ತಾ ಬರ್ತಾ ಜನಗಳು ಲೈಫ್ ಸ್ಟೈಲ್ ಹೆಚ್ಚು ಆಗಿ ನಾವು ವರ್ಲ್ಡ್ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಆಗಿದ್ದೀವಿ, ಹೈಪರ್ ಟೆನ್ಷನ್ ಆಗಿದ್ದೀವಿ. ಜನಗಳು ಜಾಸ್ತಿ ದೇ ಆರ್ ಲಿವಿಂಗ್ ಫಾರ್ ಲಾಂಗರ್ ಏಜ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಇದು ಇರೋದ್ರಿಂದ, ಆ್ಯಕ್ಸಸ್ ಇರೋದ್ರಿಂದ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ವಿ ಹ್ಯಾವ್ ಇಟ್ ಇನ್ ಬ್ಯಾಂಗ್ಳೂರ್ ನಾವು. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಇರೋದ್ರಿಂದ ನಾವು ಕ್ಯಾನ್ಸರ್ ಕಾಯಿಲೆಗಳನ್ನ ಬೇಗ ಕಂಡುಹಿಡಿಬೋದು ಮತ್ತು ಟ್ರೀಟಬಲ್ ಟೈಮಲ್ಲಿ ಕಂಡುಹಿಡಿಬೋದು. ಹಾಗಾಗಿ ಅದೊಂದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಕ್ಯಾನ್ಸರ್ ತುಂಬ ಪ್ರಮುಖ ಆಗಿದೆ ಇವಾಗ ತುಂಬ, ಬಟ್ ದ ಕಾಸ್ಟ್ ಇಸ್ ವೆರಿ ಹೈ. ಸೊ ಹಾಗಾಗಿ ನಾವು ಟ್ರಸ್ಟ್ವೆಲ್ ಆಸ್ಪತ್ರೆಯಲ್ಲಿ ಬ್ರೈನ್ ಟ್ಯೂಮರ್ ಸರ್ಜರಿ ಇರಲಿ, ಸ್ಟಮಕ್ ಸರ್ಜರಿ ಇರಲಿ, ಲಿವರ್ ಸರ್ಜರಿ, ಕಿಡ್ನಿ ಸರ್ಜರಿ ಇರಲಿ, ಯಾವುದೇ ಇದ್ದರೆ ಕೂಡ ನಾವು ಅತ್ಯಂತಿಕ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಲೀಸ್ಟ್ ಕಾಸ್ಟಲ್ಲಿ ಹೇಗೆ ಕೊಡೋದು ಅನ್ನೋದು ಪೇಷಂಟ್ನ ಸೆಂಟ್ರಲ್ಲಿ ಇಟ್ಕೊಂಡು, ಪೇಷಂಟ್ ಫ್ಯಾಮಿಲಿನ ಸೆಂಟ್ರಲ್ಲಿ ಇಟ್ಕೊಂಡು ವಿ ಆರ್ ಟ್ರೈಂಗ್ ಟು ಡೂ ಇಟ್. ಅದು ಟೆಸ್ಟಲ್ಲಿ ಇಡ್ತೀವಿ, ನಾವು ಹುಡುಕ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ದೇ ಗೆಟ್ ಕ್ಯೂರ್ಡ್. ಬಟ್ ಅವರು ಫಾಲೋಅಪ್ಪಲ್ಲಿ ಬಂದು ಹೋಗಿ ಮಾಡ್ತಾರೆ. ಎಷ್ಟು ದಿವಸದಲ್ಲಿ ಅವ್ರು ಫಾಲೋಅಪ್ ಮಾಡಬೇಕು? ಲೈಫ್ ಲಾಂಗ್ ಫಾಲೋಅಪ್. ಸೊ ಇನಿಷಿಯಲಿ ವಿ ಟೆಸ್ಟ್ once a month, once in 3 months, then slowly once in a year. But lifelong follow-up is required because if the cancer is coming back, we have to treat quickly. What about the relapsing? Relapse is possible and it depends on the disease. It depends on the type of transplant. Some patients we can cure completely. Some patients the relapse can be postponed. What about the success rate in bone marrow? So the overall success rate is about 60%. But depends on the age of the patient, the type of cancer. ಅವರು ಎಷ್ಟು ಬೇಗ ಬರ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಎರಡನೇದು, ಇವಾಗ ನಾವು BP ಶುಗರ್ ಅಂದರೆ ಕೂಡ ಲೈಫ್ ಲಾಂಗ್ ಹೋಗಿ ಚೆಕಪ್ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಒಂದ್ಸತಿ ಕ್ಯಾನ್ಸರಿಂದ ಕ್ಯೂರ್ ಆದಮೇಲೆ, ಬಟ್ ದಟ್ ಡಸಂಟ್ ಮೀನ್ ಚೆಕ್ಕೆ ಮಾಡಿಸ್ಕೊಳ್ಳೋದಿಲ್ಲ ಅನ್ನೋದು ಮಾಡೋಕ್ಕೆ ಬರೋದಿಲ್ಲ. ಬಂದು ರೆಗ್ಯುಲರಾಗಿ 3 ತಿಂಗಳು 6 ತಿಂಗಳಿಗೆ ಒಂದು ಸತಿ ಟೆಸ್ಟ್ ಮಾಡಿಸ್ಕೊಂಡು ಹೋಗೋದು, ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಹೋಗೋದು, ಅದು ಮಾಡಬೇಕಾಗತ್ತೆ. ನಾರ್ಮಲ್ ಜನಗಳು 40-50 ವಯಸ್ಸು ಆದಮೇಲೆ ಅವ್ರದ್ದು ರೆಗ್ಯುಲರಾಗಿ BP ಶುಗರು, ಹೆಲ್ತ್ ಚೆಕಪ್ಸು ಎಲ್ಲ ಮಾಡಬೇಕು. ಯಾಕೆಂದರೆ ಎಷ್ಟೋ ಸತಿ ನಾವು ಕಾಯಿಲೆಗಳನ್ನ ಅರ್ಲಿ ಡಿಟೆಕ್ಷನ್ ಮಾಡಿದಾಗ, ಅಂದರೆ ಮೊದಲೇ ಗೊತ್ತಾದಾಗ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತರೋದು ಬೇಕಾಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಎಲ್ಲರೂ ಚೆಕಪ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್.